ಹಾಯ್ ಹಲೋ ನಮಸ್ಕಾರ. WPL 2025ಗೆ ಕರೆಕ್ಟಾಗಿ 6 ದಿನ ಬಾಕಿ ಇದೆ. ವ್ಯಾಲೆಂಟೈನ್ಸ್ ಡೇ ದಿನವೇ ವುಮೆನ್ಸ್ ಪ್ರೀಮಿಯರ್ ಲೀಗ್ ಶುರು ಆಗ್ತಿದೆ. ಸೊ ಈ ವಿಡಿಯೋದಲ್ಲಿ RCB ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಷನ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲ ಮ್ಯಾಚ್ ಇರೋದು RCBದು ಗುಜರಾತ್ ಜೈಂಟ್ಸ್ ವಿರುದ್ಧ. RCBಗೆ ಸ್ವಲ್ಪ ಚಾಲೆಂಜ್ ಕೂಡ ಇದೆ, ಯಾಕೆ ಅಂದರೆ ಸೋಫಿ ಡಿವೈನ್ ಮತ್ತು ಕೇಟ್ ಕ್ರಾಸ್ ಮತ್ತು ಲಾಸ್ಟ್ ಸೀಸನ್ ಫೈನಲ್ ಮ್ಯಾಚಲ್ಲಿ ಗೇಮ್ನ ಚೇಂಜ್ ಮಾಡಿದಂಥ ಸೋಫಿ ಮಾಲಿನ್ಯೂ WPLನ ಆಡ್ತಿಲ್ಲ. ಇದು RCBಗೆ ಬಿಗ್ ಬ್ಲೋ ಆಗುತ್ತಾ ಇಲ್ವಾ ಅಂತ ವುಮೆನ್ಸ್ ಪ್ರೀಮಿಯರ್ ಲೀಗ್ ಶುರು ಆದಮೇಲೆ ಗೊತ್ತಾಗೋದು. ಸೊ RCB ಪ್ಲೇಯಿಂಗ್ 11 ವಿಚಾರಕ್ಕೆ ಬರೋದಾದರೆ ಓಪನಿಂಗ್ ಜೋಡಿಯಾಗಿ ನಮ್ಮ ಕ್ಯಾಪ್ಟನ್ ಕ್ವೀನ್ ಸ್ಮೃತಿ ಮಂದಣ್ಣ ಜೊತೆ ಮೇಘನಾ ಅವರು ಆಡ್ತಾರೆ. ಸ್ಮೃತಿ ಮಂದಣ್ಣ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ರೀಸೆಂಟಾಗಿ ಸಖತ್ತಾಗಿ ಆಡ್ತಾ ಇದ್ದಾರೆ. ಸೊ ನೋಡೋಣ WPLನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಮೇಘನಾ ಅವರು ಕೂಡ ಒಳ್ಳೆ ಪ್ಲೇಯರು, ಲಾಸ್ಟ್ ಸೀಸನ್ ಡೀಸೆಂಟಾಗಿ ಆಡಿದ್ರು. ನಂಬರ್ 3ಯಲ್ಲಿ ಎಲಿಸೆ ಪೆರ್ರಿ ಅವರು ಆಡ್ತಾರೆ. ನಮ್ಮ RCBಯ ಮೇನ್ ಆಲ್ರೌಂಡರ್, ಮೇನ್ ಪಿಲ್ಲರ್ ಅಂತಲೇ ಹೇಳಬೇಕು. ನಂಬರ್ 4ಅಲ್ಲಿ ಹೊಸ ಆಲ್ರೌಂಡರ್ ರಾಘ್ವಿ ಬಿಸ್ಟ್ ಅನ್ನೋರು ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಕ್ಟೀಸ್ ಮ್ಯಾಚಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ಪ್ಲಸ್ ಇವರು ಫಾಸ್ಟ್ ಬಾಲಿಂಗ್ ಕೂಡ ಮಾಡ್ತಾರೆ. ಸೊ ಅದರಿಂದಾಗಿ ನಂಬರ್ 4ಅಲ್ಲಿ ಇವರಿಗೆ ಸ್ಥಾನ ಸಿಗ್ಬೋದು. ನಂಬರ್ 5ಯಲ್ಲಿ ಕನಿಕಾ ಅಹುಜಾ ಅವರು ಆಡ್ತಾರೆ. ಒಳ್ಳೆ ಬೆಂಕಿ ಫಿನಿಷರ್ ಇವರು. ಸೊ ಮಿಡಲ್ ಆರ್ಡರಲ್ಲಿ ಒಬ್ಬರು ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಇದ್ದರೆ ವೆರೈಟಿ ಕೂಡ ಇರುತ್ತೆ. ನಂಬರ್ 6ಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ರಿಚಾ ಘೋಷ್ ಆಡ್ತಾರೆ. ನಂಬರ್ 7ನಲ್ಲಿ ಆಲ್ರೌಂಡರ್ ಆದಂಥ ಜಿಯೋರ್ಜಿಯಾ ವೇರಮ್, ಒಳ್ಳೆ ಸ್ಪಿನ್ನರ್ ಇವರು. ನಂಬರ್ 8ಲ್ಲಿ ನಮ್ಮ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಆಡ್ತಾರೆ. ಇಲ್ಲಿವರೆಗೂ ಒಳ್ಳೆ ಪ್ರಾಮಿಸಿಂಗ್ ಬ್ಯಾಟಿಂಗ್ ಡೆಪ್ತ್ ಇರುತ್ತೆ. ನಂಬರ್ 9ನಲ್ಲಿ ಆಶಾ ಶೋಭಣ್ಣ, ಬೆಂಕಿ ಸ್ಪಿನ್ನರು, ಲಾಸ್ಟ್ ಸೀಸನ್ ಸಖತ್ತಾಗಿ ಬಾಲಿಂಗ್ ಮಾಡಿದರು. ನಂಬರ್ 10ನಲ್ಲಿ ನಮ್ಮ RCBಯ ಫಾಸ್ಟ್ ಬಾಲರ್ ರೇಣುಕಾ ಸಿಂಗ್ ಆಡ್ತಾರೆ. ನಂಬರ್ 11ನಲ್ಲಿ ಯಾರಾದರೂ ಫಾಸ್ಟ್ ಬಾಲರ್ ಆಡಬೇಕು, ಯಾರು ಆಡ್ತಾರೆ ಅಂತ ಗೊತ್ತಿಲ್ಲ. ಪ್ರಾಬಬ್ಲಿ ಆಸ್ಟ್ರೇಲಿಯಾ ಪ್ಲೇಯರ್ ಆದಂಥ ಕಿಮ್ ಗಾರ್ತ್ ಅನ್ನೋರು ಆಡಬಹುದು, ನೋಡೋಣ. ಸೊ ಇದು ನನ್ನ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ನಮ್ಮ RCBದು. ಚೆನ್ನಾಗಿದೆ ಆ್ಯಕ್ಚುಲಿ. ಪ್ಲೇಯಿಂಗ್ 11ನಲ್ಲಿ 3 ಜನ ಮೇನ್ ಸ್ಪಿನ್ನರ್ಸ್ ಇದ್ದಾರೆ, 4 ಜನ ಫಾಸ್ಟ್ ಬೌಲರ್ಸ್ ಇದ್ದಾರೆ, ಪಾರ್ಟ್ ಟೈಮ್ ಬಾಲಿಂಗ್ ಮಾಡೋರು ಕೂಡ ಇದ್ದಾರೆ. ನಮ್ಮ RCBಯ ಸ್ಟ್ರೆಂತ್ ಏನಪ್ಪ ಅಂದರೆ ಸುಮಾರು ಜನ ಆಲ್ರೌಂಡರ್ಸ್ ಇದ್ದಾರೆ. ಬಾಲಿಂಗ್ ಅಷ್ಟೇ ಅಲ್ಲ, ಬ್ಯಾಟಿಂಗಲ್ಲೂ ಕೂಡ ರನ್ಸ್ ಹೊಡೆಯುವಂಥ ಎಬಿಲಿಟಿ ಇರುವಂಥ ಪ್ಲೇಯರ್ಸ್ ಇದ್ದಾರೆ. ಸೊ ಈ ಸಲ ಇನ್ನೊಂದು ಟ್ರೋಫಿನ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಹಂಗೆ ಸಪೋರ್ಟ್ ಮಾಡಿ ಗೈಸ್.